ಕೊಡಬೇಕು ಅಂತ ಆಗ್ತಾ ಇದೆ. ಇದು ಯಾಕೆ ಬಂತು ಅಂತ ಒಂದು ಪ್ರಶ್ನೆ. ಈಗ ಹೇಳಿ ಸರ್, ಹಿಂದೆ ಮೈಸೂರು ರಾಜ್ಯ ಇತ್ತು, ಅವರು ಇಡೀ ರಾಜ್ಯ ಹೈದರಾಬಾದ್ ರಾಜ್ಯ ಚೆನ್ನೈ ರಾಜ್ಯ ಇತ್ತು, ಅದೇ ಥರ ಮೈಸೂರು ಪಾಪ ಯಾವುದೋ ಒಂದು ಕ್ಷೇತ್ರಕ್ಕೆ ಬರಬಾರ್ದು ಅಂತ ನಮ್ಮದು ಅಭಿಮಾನ. ಅವ್ರಿಗೆ ಗೌರವ ಇದೆ ನಮ್ಮದು. ಯಾರಿಗೆ? ಮರಾಠರಿಗೆ. ಯಾವುದೋ ಒಂದು ನಿಮಿಷ ಒಂದು ನಿಮಿಷ ಯಾವುದೋ ಒಂದು ಕ್ಷೇತ್ರಕ್ಕೆ ಬಂದು ನಿಂತ್ಕೋಬಾರ್ದು ಅಂತ ಅವ್ರಿಗೆ ಕೊಡೋ ಗೌರವ ನಾವು ಕೊಡ್ತೀವಿ. ಯಾವುದೋ ಒಂದು ಸಣ್ಣ ಕ್ಷೇತ್ರಕ್ಕೆ ಬಂದು ನಿಂತ್ಕೋಬಾರ್ದು ಅಂತ ಅಷ್ಟೇ. ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಈಗ ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಪ್ರತಾಪ್ ಸಿಂಹ ಅವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗಳು ಅವ್ರು ಏನಂತ ಹೇಳ್ತಾರೆ, 2 ಸತಿ ಸಂಸದನ ಆಗಿದ್ದೀನಿ ಅಂತ ಹೇಳ್ತಾರೆ. 2 ಸತಿ ಸಂಸದನ ಆದಮೇಲೆ ಏನು ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಚೇರು ಗಡ ನಡುಗುತ್ತೆ ಅಂತ ಹೇಳ್ತಾರೆ. ಒಂದು ನಿಮಿಷ ತಗೊಳ್ಳಿ, ಇವ್ರ ಚೇರ್ ನಡುಗ್ತಿರೋದನ್ನ ಇವ್ರು ಸರಿಯಾಗಿ ಫಿಟ್ ಮಾಡ್ಕೊಳಕ್ಕಾಯ್ತಾ ಇಲ್ಲ ಅವರು. ಓಕೆ, ಬಿಜೆಪಿ ಅವರು ಅವ್ರ ಚೇರ್ನ ಫಿಟ್ ಮಾಡ್ಕೊಳಕ್ ಆಗ್ತಿಲ್ವಾ? ಬಿಜೆಪಿ ಅವರು ಪ್ರತಾಪ್ ಸಿಂಹ ಅವರ ಚೇರ್ನ ಗಟ್ಟಿ ಮಾಡ್ಕೊಳಕ್ ಆಗ್ತಿಲ್ವಾ? ಕಾಂಗ್ರೆಸ್ ಅವ್ರು ಹೇಳಿದ್ರು ಈಗ ಟಿಕೆಟ್ ಇಲ್ಲ ಅಂತ ಹೇಳ್ತವ್ರೆ. ಯಾರು ಹೇಳಿದ್ರು ಸರ್? ವಿಜೇಂದ್ರ ಹೇಳವ್ರ, ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳವ್ರ, ಇಲ್ಲ ಹೈಕಮಾಂಡಿಂದ ಹೇಳವ್ರ, ಇಲ್ಲ ರಾಜರು ನನಗೆ ಟಿಕೆಟ್ ಅಂತ ಹೇಳಿದಾರ? ಯಾರು ಹೇಳ್ತಾ ಇಲ್ಲ ಇಲ್ಲಿ ಟಿಕೆಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಡೀ ದೇಶನೇ ಇವತ್ತು ಇಡೀ ರಾಜ್ಯನೇ ಪ್ರತಾಪ್ ಸಿಂಹ ಇದಾಗ ನಿಂತೈತೆ, ಅವ್ರ ಪರವಾಗಿ ನಿಂತೈತೆ. ಎಲ್ಲ ಕಡೆ ಟ್ವಿಟರ್ಲಾಗಿ ಎಲ್ಲರೂ ನೋಡಿ ನೀವು, ಪ್ರತಾಪ್ ಸಿಂಹನೇ ಬೇಕು ಅಂತ ಮೈಸೂರಿಗೆ ಎಲ್ಲ ಕಾರ್ಯಕರ್ತರಾಗ್ಬೋದು, ಎಲ್ಲ ಸಂಘ ಸಂಸ್ಥೆಗಳಾಗ್ಬೋದು ಪ್ರತಾಪ್ ಸಿಂಹನ ಪರವಾಗೇ ನಿಂತೈತೆ ಹೊರತು ವಿರೋಧವಾಗಿ ಯಾರೂ ನಿಂತಿಲ್ಲ. ಕಾಂಗ್ರೆಸ್ ಅವರು ಇಲ್ಲದೆ ಮಾಡೋಕ್ಕಾಗೋದನ್ನ ಆಗಲ್ಲ ಅಂತೇಳಿ ಅವ್ರು ಒಪ್ಕೋಬೇಕಷ್ಟೇ. ಯಾರು ಈಗ ಆ ವಿಚಾರನ ಯಾರೋ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ಹೇಳಿ ಸರ್. ಈಗ ಮೈಸೂರಲ್ಲಿ ಅಭಿವೃದ್ಧಿ ಆರಿಕಾರ ಹಂಗೆ ರಾಜ ಕಿಂಗ್ ಅನ್ಕೊಂಡು ಎಲ್ಲ ಹೇಳ್ಕೊ ಬರ್ತಾವ್ರೆ ಅಲ್ವಪ್ಪ. ಆ ಥರ ಇದ್ರೆ ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ಮೆಂಟ್ ಆಗಿರೋದು ಒಂದು ಇದೇ 1 ವರ್ಷ ಇದೇ ಬಿಜೆಪಿ ಸರ್, ಇದೇ ಬಿಜೆಪಿ ಮುಂದೆ MLA ಅವರು ಸರ್ ರಾಮಲಾಲ್ ಒಂದು ನಿಮಿಷ ನಾನು ಮಾತಾಡ್ತೀನಿ. ಒಂದು ನಿಮಿಷ ಫಸ್ಟ್ ಲಿಸ್ಟು ಇದೇ 1 ವರ್ಷದಿಂದ ಇನ್ನು ಫಸ್ಟ್ ಲಿಸ್ಟಲ್ಲಿ ನಾ ಮಾತಾಡ್ತೀನಿ ಸರ್. ಒಂದು ನಿಮಿಷ ರೀ ಸರ್. ಫಸ್ಟ್ ಲಿಸ್ಟಲ್ಲಿ ಇನ್ನು ಕರ್ನಾಟಕದ ಒಂದೇ ಒಂದು ಕ್ಷೇತ್ರ ಅನೌನ್ಸ್ ಆಗಿಲ್ಲ. ಆಯ್ತಲ್ವಾ? ಇದೇ ಬಿಜೆಪಿ ಸರ್ಕಾರದಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ನಮ್ಮ ಮೈಸೂರು ಕ್ಷೇತ್ರದಲ್ಲಿ ಯಾರು ಆಪೋಸಿಟ್ ಆಗಿಲ್ವಾ? ಬಿಜೆಪಿ ಸರ್ಕಾರದ ಅವರ ಆಪೋಸಿಟ್ ಇದ್ರ ಪಕ್ಷದಲ್ಲಿ ನಾಗೇಂದ್ರ ಸರ್ ಆಗಲಿ ಬಿಜೆಪಿ ಸರ್ ಅವರಾಗಲಿ ಅವ್ರ ಸರ್, ಇವಾಗ ಪ್ರತಾಪ್ ಸಿಂಹ ಅವರು ಮಾನ್ಯ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬ್ರು ಏನು ಮಾಡ್ತಾರೆ, ಖಾಸಗಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಖಾಸಗಿ ಕಾರ್ಯಕ್ರಮಕ್ಕೆ ನಮ್ಮ KPCC ಅಧ್ಯಕ್ಷ ಆದಂಥ DK ಶಿವಕುಮಾರ್ ಸಾಹೇಬರು, ನಾವು ಶಾಸಕರ ಜೊತೆ ಕಾರಲ್ಲಿ ಕೂತಿರ್ತೀವಿ. ಮಾನ್ಯ ಪ್ರತಾಪ್ ಸಿಂಹ ಅವರು DK ಶಿವಕುಮಾರ್ ಸರ್ನ ಭೇಟಿ ಮಾಡೋಕ್ಕೆ ಭೋಗಾದಿ ಜಂಕ್ಷನ್ ರಿಂಗ್ ರೋಡಲ್ಲಿ ಹರಸಾಹಸ ಮಾಡ್ತಾರೆ. ಹರಸಾಹಸ ಮಾಡಿದ್ರು. ಇವರು ಕಾಂಗ್ರೆಸ್ ಅವ್ರದ್ದು ಕಪಾಲ ಕಲ್ಪಿಸಿದ 2019ರಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ. ಒಂದು ನಿಮಿಷ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅಂದ್ರಲ್ವಾ? ನೆನ್ನೆ ದಿನಪತ್ರಿಕೆ ಟಿವಿಲೆಲ್ಲ ನೋಡಿದ್ರಿ ಅಲ್ವಾ? ಏನು ಸರ್, ಏನು ಬಂತು? ಇದೇ ಮಾನ್ಯ ಸಿದ್ದರಾಮಯ್ಯನವರು ಸುಮಲತಾ ಗೆದ್ದಿದೆ ನಮ್ಮ ಓಟಿಂದ ಅಂತ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ನೆನ್ನೆ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು. ಅದ್ರ ಅರ್ಥ ಏನು ಸರ್? ಅದು ಅಡ್ಜಸ್ಟ್ಮೆಂಟ್ ತಾನೇ ಅದು. ಈಗ ಸರ್ ಮೈತ್ರಿ ಅಭ್ಯರ್ಥಿ ಯಾರು ಸರ್? 2010 ಸರ್ ನನ್ನ ತಗೊಳ್ಳಿ, ಅಲ್ಲ ಏನ್ ಮಾಡ್ತೀವಿ ಕೇಳಿ. 2019ರಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು? ನಿಖಿಲ್ ಕುಮಾರಸ್ವಾಮಿ. ನೀವು ವೋಟ್ ಮಾಡಿದ್ರಾ? ಮೈತ್ರಿ ಅಭ್ಯರ್ಥಿಗೆ ಸಹಾಯ ಮಾಡಿದ್ರಾ? ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಮಂಡ್ಯದಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಇವ್ರು ಹೇಳಿದ್ರಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಈಗ ನೀನು ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ 2019ರಲ್ಲಿ ನಾವು ಕಾಂಗ್ರೆಸ್ ಅವ್ರು ವೋಟ್ ಮಾಡಿದವ್ರೆ, ನಾವು ಸಹಾಯ ಮಾಡ್ದೋಗಿದ್ರೆ ಸುಮಲತಾ ಗೆಲ್ತಿರ್ಲಿಲ್ಲ. ಹೌದಲ್ವಾ? ಒಂದು ನಿಮಿಷ ಈ ಡಿಬೇಟ್ ಒಂದು ನಿಮಿಷ ದಯವಿಟ್ಟು ಸರ್, ನಾನು ಒಂದು ಫುಲ್ ಅಲ್ಲ 2 ನಿಮಿಷ ಮಾತಾಡೋಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು. ಈ ಡಿಬೇಟಲ್ಲಿ ಈ ಥರ ದಯವಿಟ್ಟು ಬೇಡ. ಜನಗಳಿಗೆ ಅರ್ಥ ಆಗಬೇಕು. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ದಯವಿಟ್ಟು. ಆಯ್ತು. ಈಗ ಇವರ ವಾದಕ್ಕೆ ನಿಮ್ಮ ಉತ್ತರ ಏನು? ನೋಡಿ ಸರ್, ಪ್ರತಾಪ್ ಸಿಂಹ ಅವರು 10 ವರ್ಷದಲ್ಲಿ ತನ್ನ ಕೆಲಸ ಏನು ಮಾಡಿದ್ದಾರೆ ಅನ್ನೋದನ್ನ ವಿತ್ ರಿಪೋರ್ಟ್ ಕಾರ್ಡ್ ತೋರಿಸಿದ್ದಾರೆ. ಅದನ್ನ ಪರ್ಟಿಕ್ಯುಲರ್ ಇದನ್ನು ಹೇಳೋ ಅವಶ್ಯಕತೆ ಇಲ್ಲ. ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಈ ಭಾಗದವರಾಗಿ ಅವ್ರು ಯಾವ ಮಟ್ಟಕ್ಕೆ ಹುಡುಕ್ತವ್ರು ಅಂತಂದ್ರೆ, ಒಬ್ಬ ವ್ಯಕ್ತಿನ ಇಂಡಿವಿಜುವಲ್ ಕರ್ಕೊಂಡು ಈ ವ್ಯಕ್ತಿ ಮಾಡಿದಂಗೆ ಆ ವ್ಯಕ್ತಿ ಮಾಡೋದಂತ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂಥ ಪರಿಸ್ಥಿತಿಲಿ ಇವತ್ತು ಅವರು ಹೆದರ್ಕೊಂಡು ಪ್ರತಾಪ್ ಸಿಂಹನಿಂದ ಕ್ಯಾಂಡಿಡೇಟ್ ಆಗ್ತಾ ಇಲ್ಲ ಅವರು. ಆಯ್ತಾ? ಪ್ರತಾಪ್ ಸಿಂಹನೇ ಕ್ಯಾಂಡಿಡೇಟ್ ಆಗ್ತಾರೆ. ಪ್ರತಾಪ್ ಸಿಂಹನ ಕೆಲಸ. ಒಂದು ನಿಮಿಷ, ಪ್ರತಾಪ್ ಸಿಂಹ ಅವರ ಆಪ್ತರು ಕಿರಣ್ ಗೌಡ ಇದ್ದಾರೆ. ಒಂದು ನಿಮಿಷ ಸರ್. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಗೊಂದಲ ಯಾಕೆ ಬಂತು? ಅದು ಸಂಸತ್ನಲ್ಲಾದಂಥ ಸ್ಮೋಕ್ ಬಾಂಬ್ ದಾಳಿಯಿಂದನ, ಅಥವಾ ಇಲ್ಲಿ ವಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡಿದ್ರಿಂದನ, ಅಥವಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಿದ್ಯಾ? ನಿಮಗೇನು ಅನ್ಸುತ್ತೆ? ಇದೆಲ್ಲ ಕಾರಣಕ್ಕೂ ಕಾಂಗ್ರೆಸ್ಸೇ ಮೂಲ. ಕಾಂಗ್ರೆಸ್ ಯಾಕೆ ಮೂಲ?
ಕಾಂಗ್ರೆಸ್ ಅಭ್ಯರ್ಥಿಗಳೇ ಇಲ್ವಲ್ಲ ಸರ್, ಕಾಂಗ್ರೆಸ್ ಅಭ್ಯರ್ಥಿಗಳೇ ಇಲ್ಲ. ಹೇಳ್ತೀರಾ ನೀವು ಅಭ್ಯರ್ಥಿಗಳಿಲ್ಲ ಅಂತ? ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರ ಪಕ್ಷದಲ್ಲಿ ದಮ್ಮು ತಾಕತ್ತು ಅನ್ನೋದಿದ್ರೆ ಯತೀಂದ್ರ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಲಿ. ಸರ್, ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿ ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿ ಇವ್ರಿಗೆ ಕೊಡಿ ಅಂತ ಇವ್ರು ಬಂದಿರೋದು. 2 ಸತಿ ಪ್ರತಾಪ್ ಸಿಂಹ ಅವರು MP ಆದ್ಮೇಲೆ ಇವಾಗ ಟಿಕೆಟ್ ಮಿಸ್ ಆಗಿದೆ ಅಂತ ಬರ್ತಾ ಇರೋದು ಅವರು. ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿ ಇದ್ದಾರೆ. ತುಂಬಾ ಕಷ್ಟಪಟ್ಟು ನಾವು ಅನೌನ್ಸ್ ಮಾಡಕ್ಕೆ ಆಮೇಲೆ ಒಂದ್ ನಿಮಿಷ ಸರ್, ಪ್ರತಾಪ್ ಸಿಂಹ ಅವ್ರಿಗೆ ಸರ್ ಪ್ರತಾಪ್ ಸಿಂಹ ಅವರು ಏನಾಗಿದೆ ಅಂತಂದ್ರೆ ಇವಾಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿ ಟಿಕೆಟ್ ಧೈರ್ಯವಂತರು ಅನ್ನೋ ಪ್ರೂಫ್ ಮಾಡ್ಕೊಳಕ್ಕೆ ಪದೇ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳುತ್ತಿದ್ದಾರೆ. ಒಂದ್ ನಿಮಿಷ ಇರ್ರಿ ಸರ್, ಇಲ್ಲ ಇವ್ರ ಉತ್ತರಕ್ಕೆ ನಾನು ಪ್ರಶ್ನೆ ಹಾಕ್ತೀನಿ. ಇವ್ರ ಉತ್ತರಕ್ಕೆ ಒಂದು ಪ್ರಶ್ನೆ ಹಾಕ್ತೀನಿ ನಾನು. ಈಗ ಕಾಂಗ್ರೆಸ್ ನಲ್ಲಿ ಒಂದು ಭಯ ಇದೆಯಂತೆ, ಅಂದ್ರೆ ಪ್ರತಾಪ್ ಸಿಂಹ ಅವರು ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಅವರು ಗೆಲ್ಲಬಹುದು ಅಂತ. ಕಾಂಗ್ರೆಸ್ ಅವರು ಅಭ್ಯರ್ಥಿ ಹಾಕಿ ಗೆಲ್ಲಬಹುದು ಅನ್ನೋ ಒಂದು ಭಯ ಇದೆ ಅಂತ. ಈಗ ನೋಡ್ರಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ನಮ್ಮ ಸ್ನೇಹಿತರುಗಳು ಹೇಳಿದ್ರು, ನಮ್ಮ ಸ್ನೇಹಿತರು ಏನಂತ ಹೇಳಿದ್ರು ಅಂದ್ರೆ, ಇವಾಗ ಒಂದ್ ಮಾತು ಹೇಳಿದ್ರು, ಏನು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ನ ಇವ್ರು ಇನ್ನೂ ಅನೌನ್ಸ್ ಮಾಡಿಲ್ಲ ಅಂತ ಹೇಳಿದ್ರು. ಅಲ್ಲಪ್ಪ, ನೀವು ರನ್ನಿಂಗ್ ಕ್ಯಾಂಡಿಡೇಟು MP ಅವರು ಅವ್ರ ಟಿಕೆಟನ್ನೇ ಅನೌನ್ಸ್ ಮಾಡೋಕ್ಕಾಯ್ತಲ್ಲ. ಈಗ ಅವ್ರಿಗೇನಾಗಿದೆ ಅಂದ್ರೆ, ಮೊನ್ನೆ ಒಂದು ಮಾತು ಹೇಳ್ತಾರೆ ಜಲದರ್ಶಿನಿಲಿ, ಮೊನ್ನೆ ಸಂಸದರು ಒಂದು ಮಾತು ಹೇಳ್ತಾರೆ. ಏನಂತಾರೆ ಅಂತ ಹೇಳಿದ್ರೆ, ನಮ್ಮ ಪಕ್ಷದಲ್ಲಿ ನನಗೆ ಶತ್ರುಗಳಿದ್ದಾರೆ ಅಂತ ಹೇಳ್ತಾರೆ. ಮನೆಯಲ್ಲಿ ಅಷ್ಟೊಂದು ಹೆಗಣಗಳು ಮಡಿಕೊಂಡು ನೀವು ಇಲ್ಲಿ ಹೊರಗಡೆ ಬಂದ್ಬಿಟ್ಟು ನೀವು ನಮ್ಮ ಮೇಲೆ ಇವ್ರು ಇದ್ದಾರೆ ಎದುರುಗಡೆ ಅಂದ್ಬಿಟ್ಟು ನೀವು ಕೈ ಆಡಿಸ್ತಾ ಇದ್ದೀರಲ್ಲ, ಸರಿಗಿಲ್ಲ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಮುಖ್ಯಮಂತ್ರಿಗಳ ತವರೂರು ಒಂದು ನಿಮಿಷ, ಮುಖ್ಯಮಂತ್ರಿಗಳ ತವರು ಇರೋದು ಹೇಳ್ತೀನಿ ಕೇಳಿ. ನೀವು ಒಂದು ಮಾತು ಹೇಳಿದ್ರಿ ಪ್ರಾರಂಭದಲ್ಲಿ, ತುಮಕೂರಲ್ಲಿ ಯಾವುದು ಶಿವಮೊಗ್ಗದಲ್ಲಿ ಜುಗಲ್ಬಂದಿ ನಡೆದಿದೆ ಅಂತ. ಮೈಸೂರಲ್ಲಿ ನಡೀಲಿಲ್ವಾ? ಮೈಸೂರಲ್ಲಿ ಆಗ್ಲಿಲ್ವಾ? JDS BJP ಕಂಬೈಂಡ್ ಆಗ್ಲಿಲ್ವಾ? ಈ ಕಂಬೈಂಡ್ ಆಗಿದ್ದಕ್ಕೆ 10 ವರ್ಷ ಪ್ರತಾಪ್ ಸಿಂಹ ಆಡಳಿತ ಮಾಡಿ. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್, ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಎಷ್ಟು ಅವಶ್ಯಕತೆ ಇದೆಯೋ, ಮೈಸೂರು ಕೊಡಗು ಲೋಕಸಭೆಗೆ ಪ್ರತಾಪ್ ಸಿಂಹ ಅವರ ಅವಶ್ಯಕತೆ ಇದೆ. ನಾವು ಕೊಟ್ಟಿರ್ತಕ್ಕಂಥ 10 ವರ್ಷಗಳ ಸಾಧನೆಯ ಪುಸ್ತಕ ಇವತ್ತು ಕಾಂಗ್ರೆಸ್ ಅವರ ತಡ ಬುಡ ಅಳಾಡಿಸ್ತಾ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾಂಗ್ರೆಸ್ನಲ್ಲಿ ಈ ವಾತಾವರಣ ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ನವರು. ಅದರಲ್ಲೂ ಕೂಡ ಕಳೆದ 70 ವರ್ಷದಿಂದ ಏನು ಸಾಧನೆ ಮಾಡಿರಲಿಲ್ಲ, ಕಳೆದ 10 ವರ್ಷದಲ್ಲಿ ಪ್ರತಾಪ್ ಸಿಂಹ ಅವರು ಮಾಡಿರ್ತಕ್ಕಂಥ ಸಾಧನೆ ನಮಗೆ ಬೆನ್ನೆಲುಬು. ಹಾಗಾಗಿ ಪ್ರತಾಪ್ ಸಿಂಹ ಅವರು ಕ್ಯಾಂಡಿಡೇಟ್ ಹೋಗ್ತಾರೆ. ಕಳೆದ 2 ಲಕ್ಷದ ಲೀಡಲ್ಲಿ ಏನ್ ಗೆದ್ದಿದ್ದಾರೆ, ಈ ಸಲ 2.5 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಕಾಂಗ್ರೆಸ್ನವ್ರಿಗೆ ನಾವು ಕೊಟ್ಟಿರ್ತಕ್ಕಂಥ 10 ವರ್ಷದ ಕಾರ್ಡ್ ಕೊಡ್ತಾ ಇದೀವಲ್ಲ, ಮನೆಗೆ 2 ಲಕ್ಷ ನಾವು ರಿಪೋರ್ಟ್ ಕಾರ್ಡ್ ಕೊಡ್ತಾ ಇದೀವಲ್ಲ, ಅದಕ್ಕೆ ಉತ್ತರ ಕೊಡಕ್ಕಾಯ್ತಲ್ಲ ಅವ್ರ ಕೈಲಿ. ಅವರಲ್ಲಿ ಆ ಕಾರಣಕ್ಕೆ ಕ್ಯಾಂಡಿಡೇಟ್ ಹುಡುಕಾಯ್ತಲ್ಲ ಅವರಲ್ಲಿ ಅಭ್ಯರ್ಥಿ ಇಲ್ಲ. ಪ್ರತಾಪ್ ಸಿಂಹ ಅವರೇ ನಮ್ಮ ಅಭ್ಯರ್ಥಿ. ಈಗ ನಾನು ಒಂದು ಹೇಳ್ತೀನಿ, ಒಂದು ನಿಮಿಷ ದೂರ ಹೋಗಿ. ನಾನು ಮತ್ತೆ ಆಗ್ಲೇ ಸರಿಯಾಗಿ ಕೇಳಕ್ಕಾಗ್ಲಿಲ್ಲ ನಾನು ಇವ್ರನ್ನ. ಈಗ ಪ್ರತಾಪ್ ಸಿಂಹ ಅವರು ಇದ್ರೆ ಗೆಲ್ತಾರೆ, ಅವ್ರು ಇಲ್ಲ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಕೋಬಹುದು ಅನ್ನೋ ಪ್ಲಾನ್. ಸರ್, ಈಗ ಪ್ರತಾಪ್ ಸಿಂಹ ಅವರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಇಷ್ಟೆಲ್ಲ ಅಧಿಕಾರ ಅಂತ ಹೇಳ್ತಿದಾರಲ್ವಾ. ಈಗ ಅವ್ರಿಗೆ ಟಿಕೆಟ್ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಇದು ಕನ್ಫ್ಯೂಷನ್ ಯಾರು ಮಾಡ್ತಿರೋದು? ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಮತ್ತೆ ಅವ್ರ ಆರ್ಸ್ ಬರ್ಲಿ ಅಂದ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಡ್ಬೇಕು ತಾನೆ. ಕನ್ಫ್ಯೂಷನ್ ಯಾರು ಮಾಡ್ತಿರೋದು? ಕನ್ಫ್ಯೂಷನ್ ಈಗ ಎಲ್ಲರ ಹತ್ರ ಬರ್ತಾರೆ. ಒಂದ್ ನಿಮಿಷ ರೀ. ಈ ಕನ್ಫ್ಯೂಷನ್ ಪ್ರತಾಪ್ ಸಿಂಹ ಅವರ ಟಿಕೆಟ್ ಕೊಡ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಕಾಂಗ್ರೆಸ್ ಮಾಡ್ತಿದ್ಯಾ ಅಥವಾ BJP ಒಳಗಡೆ ಹುನ್ನಾರ ನಡೀತಾ ಇದೆಯಾ? ಸರ್, ಇದು ಮೊದಲನೇದಾಗಿ ಮಾಧ್ಯಮದ ಊಹಾಪೋಹ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಥರದ ಆ ಥರ ಚರ್ಚೆನಿಲ್ಲ. ಯಾಕೆಂದರೆ ಇವತ್ತು ಸಂಜೆ ಮೀಟಿಂಗ್ ಇರೋದು, ಎಲ್ರಿಗೂ ಗೊತ್ತು. BJPನಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಚರ್ಚೆ ಆದಮೇಲೆ ಟಿಕೆಟ್ ವಿಚಾರ ಹೊರಗಡೆ ಬರೋದು ಅಂತ. ಇಲ್ಲಿರೋರು ಯಾರು ತೀರ್ಮಾನ ಮಾಡ್ತಾರೆ? ಕ್ಯಾಬಿನೆಟ್ ಮಿನಿಸ್ಟರ್ ಆದಂಥ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮಿಕ್ಕಿದೆಲ್ಲರೂ ಮಾಧ್ಯಮ ಮತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ನ ಕೃಪಾಪೋಷಿತ ಒಂದಿಷ್ಟು ನಟರಿದಾರಲ್ಲ, ಅವ್ರುಗಳು ಸೃಷ್ಟಿ ಮಾಡಿರೋವಂಥದ್ದು. ಇನ್ಯಾರು ಯಾವುದೇ ಸೃಷ್ಟಿ ಕಾಂಗ್ರೆಸ್ನವರು ಮಾಡೋದಿಲ್ಲ. ಯಾವುದೇ ಸೃಷ್ಟಿ ಕಾಂಗ್ರೆಸ್ಸಿಗೆ ಅವಶ್ಯಕತೆನೂ ಇಲ್ಲ,
ಅದು ಅವರ ಪಕ್ಷದ ಕನ್ಫ್ಯೂಷನ್ನು, ಅವರವರ ನಾಯಕರುಗಳು ಕೊಡ್ತಾರೆ ಅಂತ ಹೇಳಿಕೆ. ನಾಲ್ಕು ಗೋಡೆ ಒಳಗಡೆ ಏನಾಯ್ತು ಅನ್ನೋ ಹೇಳಿಕೆನೂ ಅವ್ರದ್ದೇನೆ, ಏನಾರ ಬದಲಾವಣೆ ಆಗ್ಬೋದು ಅನ್ನೋ ಹೇಳಿಕೆನೂ ಅವ್ರದ್ದೇನೆ. ನಮ್ದು ಯಾವ ಹೇಳಿಕೆನೂ ಇಲ್ಲ. ಇನ್ನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು 2 ಬಾರಿ ಇದೇ ವೇದಿಕೆಯಲ್ಲಿ, ಇದೇ ಜಾಗದ ಇದೇ ವೇದಿಕೆಯಲ್ಲಿ ದೇವೇಗೌಡರು ಬಾಯಿ ತಪ್ಪಿನಿಂದ ಹೇಳಿದೆ ಅಂತ ಪ್ರತಾಪ್ ಸಿಂಹಂಗೆ ಓಟ್ ಹಾಕಿ ಅಂತ 2 ಬಾರಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲೇ ಬಂದಂಥವ್ರೆ ಪ್ರತಾಪ್ ಸಿಂಹ. ಯಾವತ್ತೂ ನೇರವಾಗಿ ಬಂದಂಥವ್ರಲ್ಲ. ಇವ್ರ ಯೋಜನೆಗಳನ್ನ ಹೇಳ್ತೀನಿ. ನೀವು ಎಕ್ಸ್ಪ್ರೆಸ್ ಹೈವೇ ಈಗ ಅವ್ರು ಮೈತ್ರಿ ಅಂತ ಅನೌನ್ಸ್ ಮಾಡ್ಬಿಟ್ಟಿದಾರಲ್ಲ, ಮೈತ್ರಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾರಲ್ಲ. ಅಫಿಷಿಯಲ್ ಮೈತ್ರಿ ಆಗಕ್ಕೆ ಮುಂಚೆನೇ ಮೈತ್ರಿಯಾಗಿ ಕೆಲಸ ಮಾಡಿದವ್ರು ಇವರು. ಹೌದೇನ್ರಿ? ನೀವು ಸಿದ್ದರಾಮಯ್ಯನವ್ರನ್ನ ಹೇಳ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರನ್ನ ಹೇಳಿಕೆನ ಹೇಳ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರು ಹೇಳಿಕೆ ಹೇಳ್ತಾ ಇದ್ದೀರಿ. ಸಿದ್ದರಾಮಯ್ಯನವ್ರಿಗೆ ಮುಂಚೆ ವೇದಿಕೆಯಲ್ಲಿ ಕೂತ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಹೇಳ್ದಂಥವ್ರು ದೇವೇಗೌಡರು ಪ್ರತಾಪ್ ಸಿಂಹನ್ಗೆ ಓಟ್ ಹಾಕಿ ಅಂತ ಬಂದಿದ್ದು. ವಿಜಯಶಂಕರ್ ಕ್ಯಾನ್ವಾಸ್ ಮಾಡೋಕ್ಕೆ ಓಟ್ ಹಾಕಿ ಅಂತ ಹೇಳಿದ್ರು ಪ್ರತಾಪ್ ಸಿಂಹನ್ಗೆ. ಇದೇ ವೇದಿಕೆನಲ್ಲಿ, ಇದೇ ಮೈದಾನದಲ್ಲಿ ಯಾರು ಕೇಳ್ಬೋದು, ಅವ್ರನ್ನೇ ಕೇಳ್ಕೊಳ್ಳಿ. ಸರ್, ಇವತ್ತು ಇಡೀ ರಾಜ್ಯದಲ್ಲಿ ಮಿನಿಸ್ಟ್ರಿಗಳನ್ನ ಕೇಳ್ತಾ ಇದ್ದೀರಾ, ಮಾಜಿ ಸಂಸದರನ್ನ ಕೇಳ್ತಾ ಇದ್ದೀರಾ, ನಿಂತ್ಕೊಳ್ಳಿ ಅಂತ. ಇಡೀ ಮೈಸೂರು ಜನತೆ ಗೊತ್ತು. ಪಿರಿಯಾಪಟ್ನ ವೆಂಕಟೇಶ್ಗೆ ಹೋಗಿ ನಿಂತ್ಕೊಳ್ಳಿ ಅಂತ ಭಿಕ್ಷೆ ಯಾರು ಬಿಡ್ತಿದ್ದಾರೆ? ಭಿಕ್ಷೆ ಯಾರು ಸರ್ ನೋಡಿ ಸರ್, ಅಲ್ಲ ಇವ್ರು ಕಾಂಗ್ರೆಸ್ ಅವ್ರು ಕೇಳ್ತಾ ಇರೋದು ಯಾರು ನಿಂತ್ಕೋಬೇಕು, ವಿಜಯಶಂಕರ್ ನಿಂತ್ಕೋಬೇಕು, ಯಾರು ನಿಂತ್ಕೋಬೇಕು ಅಂತ. ಒಂದು ಸರ್ ಅಲ್ಲ, ನೇಷನ್ ಫಸ್ಟು ಲೋಕಸಭಾ ಮೈಸೂರು ಮತ್ತು ಕೊಡಗುಗೆ ಪ್ರತಾಪ್ ಸಿಂಹನೇ ಫಸ್ಟು, ಅವರೇ ಬರಬೇಕು. ಅಭಿವೃದ್ಧಿಯ ಹರಿಕಾರ ಅಂದ್ರೆ ಪ್ರತಾಪ್ ಸಿಂಹ. ಇಲ್ಲ, ನಾವೆಲ್ಲ ಭಿಕ್ಷೆ ಬಿಡ್ತಾ ಇರೋದು, ಇವ್ರು ಬಿಡ್ತಾ ಇರೋದು. ಈಗ ಕಾಂಗ್ರೆಸ್ ಸರ್ಕಾರ ತಂದಂತ, ಒಂದ್ ನಿಮಿಷ ರೀ, ಕಾಂಗ್ರೆಸ್ ಸರ್ಕಾರ ತಂದಂತ ಗ್ಯಾರಂಟಿ ಯೋಜನೆಗಳನ್ನ ಇವರು ರಸ್ತೆ ತಗೊಂಡ್ಬಂದ್ಬಿಟ್ಟು ಚೆಲ್ಲಾಡಕ್ ಬಂದ್ರು. ಆ ಪುಕ್ಸಟೆ ಜನ ಸೋಂಬೇರಿ ಅಂತ. ಈಗ ಮೋದಿ ಗ್ಯಾರಂಟಿ ಏನ್ ಮೋದಿ ಗ್ಯಾರಂಟಿ ಅಲ್ಲ ರೀ. ಮೋದಿ ಬಂದ ಮೈಸೂರು ಬಂದಾಗ ರೋಡ್ ಶೋ ಮಾಡ್ದಾಗ ಏನಾಯ್ತು ಅಂತ ಮಾತು ಪದ ಬಳಕೆ ಬಂದ್ರು ಅಂತೇಳಿ ಮೋದಿ ಗ್ಯಾರಂಟಿ ಆಯ್ತಾ? ಮೈಸೂರು ಬಂದ್ರು, ಆಯ್ತು ಪ್ರಧಾನ ಮಂತ್ರಿಗಳು ಮೈಸೂರು ಬಂದ್ರು. ಕಾಂಗ್ರೆಸ್ ಮಗನ ಕೆಲಸಕ್ಕೋಸ್ಕರ ಇಷ್ಟೆಲ್ಲ ಗೊತ್ತಲು ಕಾರಣ ಈ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ನಾವು ಮಾಡಿರಂತ ಕೆಲಸ. ನಾವು ಪ್ರತಾಪ್ ಸಿಂಹ ಅವರು ಕಾಂಗ್ರೆಸ್ ಅವರು ಅಭಿವೃದ್ಧಿ ಮಾಡಿದ್ರೆ ಟಿಕೆಟ್ಗೆ ಟೆನ್ಷನ್ ಇರ್ತಿರ್ಲಿಲ್ಲ, ಎಲ್ಲಾ ಕಡೆ ಅಲೆ ಅವಶ್ಯಕತೆ ಇರ್ಲಿಲ್ಲ. ಯಾರಿಗೆ ಎದುರ್ತಾರೆ? ನಾನೇ ಕ್ಯಾಂಡಿಡೇಟ್ ಅಂತ ಮಗನ ಕೆಲಸಕ್ಕೋಸ್ಕರ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ರಾಜಕೀಯ ಮುಂದೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರನ್ನೂ ಬೆಡ್ಕೊಂಡು ಒಪಿನಿಯನ್ ತಗೋತಾರೆ. ಆ ಒಪಿನಿಯನ್ ಅಲ್ಲಿ ಯಾವ್ದೇ ಕಾರಣಕ್ಕೂ ನಿಲ್ಸ್ಬೇಡಿ, ನೀವು ಸೋಲ್ಸ್ತೀರಾ ಅನ್ನೋ ವಿಚಾರ ಗೊತ್ತಾದ್ಮೇಲೆ ಓಕೆ. ಒಂದ್ ನಿಮಿಷ ರೀ. ಈಗ ಕಾರ್ಯಕ್ರಮದ ಕೊನೆ ಹಂತ, ಲೈವ್ ನ ಕೊನೆ ಹಂತ, ಅಲ್ಲಿ ಎಂಡ್ ಮಾಡಕ್ ಹೇಳಿದ್ದಾರೆ. ಲೈವ್ ನ ಕೊನೆ ಹಂತ. ಒಂದ್ ನಿಮಿಷ ರೀ ಸರ್, ಕೊನೆ ಹಂತದಲ್ಲಿದ್ದೀನಿ. ಕೊನೆ ಇಬ್ಬರಿಗೂ ಕೇಳೋದು ಒಂದೊಂದೇ ಪ್ರಶ್ನೆ, 30 ಸೆಕೆಂಡು ಆಯ್ತಾ? ಒಂದ್ ನಿಮಿಷ, ಒಬ್ರು ಬಿಜೆಪಿಯಿಂದ ಬನ್ನಿ, ಒಬ್ರು ಕಾಂಗ್ರೆಸ್ ಇಂದ ಬನ್ನಿ. ನಾವು ಒಬ್ಬೊಬ್ಬರಿಗೆ ಕೇಳೋದು, ಒಬ್ಬೊಬ್ಬರಿಗೆ 30 ಸೆಕೆಂಡ್ ಮಾತ್ರ, ಸರಿನಾ ಸರ್? ಈಗ ನಾನು ಕ್ಲಿಯರ್ ಆಗಿ ಕೇಳ್ತಾ ಇದ್ದೀನಿ. ಒಂದು ಯದುವೀರ್ ಅವರಿಗೆ ಟಿಕೆಟ್ ಕೊಡಬೇಕು, ಮತ್ತೊಂದು ಕಡೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಓವರ್ ಆಲ್ 30 ಸೆಕೆಂಡ್ ಹೇಳಬೇಕು. ಇನ್ನೊಂದು ಕಡೆ ಬಿಜೆಪಿ ಒಳಗಡೆ ಪ್ರತಾಪ್ ಸಿಂಹ ಅವರಿಗೆ ಕೊಡಬಾರ್ದು ಅನ್ನುವಂತ ಒಂದು ಹುನ್ನಾರ ನಡೀತಾ ಇದೆ. ಇದು ಸತ್ಯನಾ? ಸತ್ಯಕ್ಕೆ ಎಷ್ಟು ಸರಿ? ಎಲ್ಲ ಸುಳ್ಳು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಬಿಜೆಪಿಲಿ ಇಲ್ವೇ ಇಲ್ಲ. ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ. ಅದು ನಮ್ಮದು. ಯಾವುದೇ ಕಾರ್ಯಕರ್ತರು ಯಾರಿಗೆ ಪಕ್ಷ ಟಿಕೆಟ್ ಕೊಟ್ಟರು, ಪ್ರತಾಪ್ ಸಿಂಹ ಇರ್ಬೋದು, ಇನ್ಬೇರೆ ಇರ್ಬೋದು, ಅವ್ರಿಗೆ ಕಾರ್ಯಕರ್ತರು ದುಡಿದು ಇಲ್ಲಿ ಗೆಲ್ಲಿಸ್ತಾರೆ. 2 ಲಕ್ಷ ಓಟಿಂದ ಯಾರೇ ಆಗ್ಬೋದು. ನಮ್ಮ ಇಲ್ಲಿ ನಮ್ಮ ಇದರಲ್ಲಿ ಆಯ್ತು ಕ್ಲಿಯರ್ ಇಟ್ಸ್ ಕ್ಲಿಯರ್. ಆಮೇಲೆ ಇಲ್ಲಿ 30 ಸೆಕೆಂಡ್ ಅಷ್ಟೇ, ಒಬ್ಬರ ಹತ್ರ ಲಾಸ್ಟ್ 30 ಸೆಕೆಂಡು. ಈಗ ಫೈನಲ್ ಆಗಿ ನಾನು ಕೇಳೋದು ನಿಮಗೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಿಸಬಾರ್ದು ಅಂತ ನೀವೇನಾದರೂ ಒಳಸಂಚು ಮಾಡ್ತಾ ಇರೋ ಒಂದು. ಇನ್ನೊಂದು, ಪ್ರತಾಪ್ ಸಿಂಹ ಅವ್ರು ಬರಲಿಲ್ಲ ಅಂದ್ರೆ ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ನಾವು ಈ ಕ್ಷೇತ್ರದಲ್ಲಿ ಮಿಡಿಲ್ ಇಟ್ಕೊಬಹುದು. ಸಿದ್ದರಾಮಯ್ಯನವರ ತವರ ಕ್ಷೇತ್ರ ಇದು ಇದೆಯಾ ನಿಮ್ಮಲ್ಲಿ? ಸರ್, ಮೊದಲನೇದಾಗಿ ಇಲ್ಲಿ ಚರ್ಚೆಯಲ್ಲಿ ಕನ್ಫ್ಯೂಷನ್ಸ್ ಇರೋದು ಕಾಂಗ್ರೆಸ್ ಪಕ್ಷದಲ್ಲ, ಬಿಜೆಪಿಯಲ್ಲೇ ಕನ್ಫ್ಯೂಷನ್ಸ್ ಇರೋದು. ಕ್ಲಿಯರಿಟಿ ಕೊಟ್ಬಿಡಿ ಸರ್. ನಮ್ಮ ಕ್ಲಿಯರಿಟಿ ಪ್ರತಾಪ್ ಸಿಂಹ ಅಲ್ಲ. ಯಾರು ಬಂದ್ರೂ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಜನ, ಮೈಸೂರು ಕೊಡಗು ಜನ ಆಲ್ರೆಡಿ ತೋರಿಸಿದ್ದಾರೆ. ಮುಂದೆ ಲೋಕಸಭೆ ಚುನಾವಣೆಯಲ್ಲೂ ಅವ್ರಿಗೆ ತೋರಿಸ್ತಾರೆ ಅಂತ ಅವ್ರಿಗೆ ಭಯ. ಇಟ್ಸ್ ಕ್ಲಿಯರ್. ಒಂದ್ ನಿಮಿಷ ಇಟ್ಸ್ ಕ್ಲಿಯರ್. ಈ ಕಡೆಯಿಂದ ಪ್ರತಾಪ್ ಸಿಂಹ, ಈ ಕಡೆಯಿಂದ ಅವ್ರು ಯಾರು ಬೇಕಾದ್ರೂ ನಿಲ್ಸ್ಕೊಳ್ಳಿ, ಗೆಲ್ಸ್ಕೊಳ್ಳಿ, ಪರವಾಗಿಲ್ಲ. ನಾವು ಫೇಸ್ ಮಾಡೋಕೆ ರೆಡಿ ಇದೀವಿ ಅಂತ ಒಂದ್ ಕಡೆ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅಂತ ಹೇಳಿ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಿದ್ದಾರೆ. ಕಾದೋಣ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅಂತ ಹೇಳಿ. ನೋಡ್ತಾ ಇರಿ ಎಲೆಕ್ಷನ್ ಎಕ್ಸ್ಪ್ರೆಸ್, ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.